ಸಂವಿಧಾನ ಓದು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಒಂದು ಇದು ಸಂಪೂರ್ಣವಾದಂತ ವಿವರ ಕಾನ್ಸ್ಟಿಟ್ಯೂಷನ್. ಆ ಕಾನ್ಸ್ಟಿಟ್ಯೂಷನ್ ನ ಸಂವಿಧಾನ ಓದು ಅಂತಕ್ಕಂಥದ್ದು ಜಸ್ಟಿಸ್ HN ನಾಗಮೋಹನ್ ದಾಸ್ ಸರ್ ಅವರು ಹೈಕೋರ್ಟ್ ಜಡ್ಜು ಬರೆದಿರ್ತಕ್ಕಂಥದ್ದು ಸಾಹೇಬ್ರವರು. ಯಾಕೆ ಬರ್ದಿದ್ದಾರೆ ಅಂದ್ರೆ ಇದು ಉದ್ದೇಶ, ಇವತ್ತು ನಾವು ಸಂವಿಧಾನನ ಓದ್ಬೇಕು ಅಂದ್ರೆ ಸಾಕಷ್ಟು ಅದನ್ನ ಸುಮಾರು ಗಂಟೆಗಳು ದಿನಗಳೇ ನಾವು ವ್ಯಯ ಮಾಡ್ಬೇಕಾಗುತ್ತೆ, ಅಷ್ಟು ಈಸಿಯಾಗಿ ಆಗಲ್ಲ. ಆದ್ರೆ ಅವರು ತುಂಬಾ ಚಿಕ್ಕದಾಗಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಬರ್ತಿದ್ದಾರೆ ಈ ಪುಸ್ತಕವನ್ನ. ನೀವು ಒಂದು ಸಾರಿ ಓದಿ ನಿಮ್ಗೆ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಕೆಲವರು ಟೆಕ್ನಿಕಲ್ ಏನೋ ಸೈನ್ಸ್ ಇದರಲ್ಲಿ ತಾವು ಓದ್ತಾ ಇದ್ದೀರಿ, ಕೆಲವರು ಡಿಗ್ರಿ ಓದ್ತಾ ಇದ್ದೀರಾ, ಪ್ರತಿಯೊಬ್ಬರು ಕೂಡ. ಆದ್ರೆ ಕಾನೂನು ನಿಮ್ಗೆ ಎಲ್ಲದಕ್ಕಿಂತ ಮುಂಚೆ ಕಾನೂನು ತಿಳ್ಕೊಳ್ತಕ್ಕಂತ ಅವಶ್ಯಕತೆ ನಿಮ್ಗೆ ತುಂಬಾ ಇದೆ. ಇವತ್ತು ಈ ಕಾಂಪಿಟೇಷನ್ ಯುಗದಲ್ಲಿ ಏನಿವತ್ತು ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ ಇದೆ, ಆ ಕಾಂಪಿಟೇಷನ್ ಅಲ್ಲಿ ಕಾನೂನು ಇವತ್ತು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಇವತ್ತು ನೀವೇನಿದ್ದೀರಿ, ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಅವರು ಸರಳವಾಗಿ ಬರೆದಿದ್ದಾರೆ ಬುಕ್ಕು. ಮತ್ತೆ ಇದರ ಪ್ರೈಸು ಅಷ್ಟೇ, ಏನು ಇದ್ರದ್ದು ಬುಕ್ ನ ಒಂದು ವ್ಯಾಲ್ಯೂನು ಕೂಡ ತುಂಬಾ ಸುಮಾರು ಒಂದು 60 ರೂಪಾಯಿ ಮಡಗಿದ್ದಾರೆ ಒಂದು ಬುಕ್ ವ್ಯಾಲ್ಯೂ ಬಂದು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲಾ ವಕೀಲರು ಕೂಡ ಇವತ್ತೇನು ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ, ನಾವೆಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡ್ವಿ. ಸ್ನೇಹಿತರುಗಳೆಲ್ಲಾನು JB ಮಾಸ್ಟರ್ಗೆ ಹೋಗೋಣ. ಅಲ್ಲಿ ಎಲ್ಲಾ ರೀತಿಯಾದಂತ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆಲ್ಲಾನು ಕೂಡ ಒಂದು 100 ಪುಸ್ತಕಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಒಂದು ತೀರ್ಮಾನ ಮಾಡಿ ನಾವು ಬಂದಿದ್ದೀವಿ. ಮುಖ್ಯವಾಗಿ ಇವತ್ತು ನೀವೆಲ್ಲ ಏನಿಲ್ಲಿ ಕುತ್ಕೊಂಡು ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ಏನ್ ಇವತ್ತು ಬಂದಿದ್ದೀರಿ, ತುಂಬಾ ಆಸಕ್ತಿಯಿಂದ ಬಂದ್ರಿ. ನಾನೆಲ್ಲ ನೋಡಿದೆ, ನೀವು ಪಾಪ ತುಂಬಾ ಆಸಕ್ತಿಯಿಂದ ಬಂದಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ನಾವು ಚಿರುಣಿಯಾಗಿದ್ದೀವಿ. ಯಾಕಂದ್ರೆ ಏನೋ ಬಂದಿದ್ದಾರೆ, ಏನೋ ಒಂದು ಕಾನ್ಸ್ಟಿಟ್ಯೂಷನ್ ಬುಕ್ಸ್ ಕೊಡ್ತಾ ಇದ್ದಾರೆ, ಅದರಿಂದ ಏನೋ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ತಾವೆಲ್ಲರೂ ಕೂಡ ತುಂಬಾ ಆಕರ್ಷಣೀಯವಾಗಿ ನೀವು ಬಂದ್ರಿ. ಅಂದ್ರೆ ನನ್ಗೆ ಅವಾಗ ಅನಿಸ್ತು, ನಾವು ಏನು ಸ್ವತಂತ್ರ ಪೂರ್ವದಲ್ಲಿ ನಾವ್ ಏನಿದ್ವಿ ಅಂದ್ರೆ ಅಂಧಕಾರ ಮತ್ತೆ ಎಲ್ಲೋ ಒಂದ್ ಕಡೆ ಅಜ್ಞಾನ ಅಂತಕ್ಕಂಥದ್ದು ಏನು ಆ ಕಾಲದಲ್ಲಿತ್ತು, ಇವತ್ತು ನಾವು 2024ಕ್ಕೆ ನೀವೆಲ್ಲ ಯಾವ ರೀತಿ ಒಂದು ಒಳ್ಳೆ ಉತ್ತಮ ಒಂದು ಪ್ರಜೆಗಳಾಗಲು ಮತ್ತೆ ಜೊತೆಗೆ ಏನೋ ಈ ದೇಶದ ಒಂದು ಸೇವೆ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲ ಶ್ರಮ ಪಟ್ಟು ಓದ್ತಾ ಇದ್ದೀರಿ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ನನಗೆ ಆಕರ್ಷಣೆ ಏನು ಫೇಸ್ ಸ್ಕಿಲ್ ಏನಿದೆ ನಿಮ್ದು, ಅದ್ರಲ್ಲಿ ನನಗೆ ಅರ್ಥ ಆಗ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಎಲ್ಲ ಬುದ್ಧಿವಂತರು ಇದ್ದೀರಾ ನೀವೆಲ್ಲಾನು ಕೂಡ. ನಾನು ನೋಡ್ತಾ ಇದ್ದೀನಿ, ನನಗೆ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಆಗ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಇಲ್ಲಿ ಕಲಿಸಿರೋದೇನಕ್ಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾರ್ಥಿಗಳಾಗ್ಲಿ, ಒಳ್ಳೆ ಬುದ್ಧಿವಂತರಾಗ್ಲಿ, ಈ ದೇಶಕ್ಕೆ ಏನಾದ್ರೂ ಒಂದು ಸೇವೆ ಮಾಡ್ಲಿ, ನಮ್ಮ ಹಳ್ಳಿಗೆ ಏನಾದ್ರೂ ಒಂದು ಸೇವೆ ಮಾಡ್ಲಿ, ಕೊನೆಗೆ ನಮ್ಮ ಜೀವನ ನಾವು ಕಷ್ಟದಲ್ಲಿ ಇವತ್ತು ಕೂಲಿ ನಾಲಿ ಮಾಡಿ ನಮ್ಮ ಮಕ್ಕಳನ್ನ ಓದಿಸ್ತಾ ಇದೀವಿ, ಅಂತದ್ರಲ್ಲಿ ಅವರು ಬುದ್ಧಿವಂತರಾಗಿ ನಾಳೆ ದಿನ ಇವ್ರು ನಮ್ಮ ಕೂಲಿ ಮಾಡೋದಕ್ಕೆ ಊರಿಗೆ ಬರೋದು ಬೇಡ, ಅವ್ರು ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಒಳ್ಳೊಳ್ಳೆ ಅಧಿಕಾರಿಗಳಾಗ್ಲಿ, ಸರ್ಕಾರಿ ಸೇವೆಗಳಿಗೆ ಹೋಗ್ಲಿ, IAS ಮಾಡ್ಲಿ, KS ಮಾಡ್ಲಿ, ಇಂಜಿನಿಯರಿಂಗ್ ಮಾಡ್ಲಿ, ಡಾಕ್ಟರ್ಸ್ ಮಾಡ್ಲಿ, ಲಾಯರ್ಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಪಾಪ ಅವರು ದೂರದೃಷ್ಟಿಯ ಕನಸನ್ನ ಮಡಕೊಂಡು ನಿಮ್ಮನ್ನೆಲ್ಲ ಕಳಿಸಿರ್ತಕ್ಕಂಥದ್ದು ಇಲ್ಲಿ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮ ದೇಶಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನ ಬರೆದ್ರು. ಆ ಸಂವಿಧಾನವನ್ನ ಬರಿಬೇಕಾದ್ರೆ ಈ ದೇಶಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದು ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ವಿಚಾರಗಳು ತಿಳಿಸಿರ್ತಾರೆ. ಆದ್ರೆ ಇವತ್ತು ಈ ದೇಶ ಮುನ್ನಡೀತಾ ಇರೋದು ಪ್ರತಿ ದಿನ ಪ್ರತಿ ಕ್ಷಣ 365 ದಿನನೂ ಕೂಡ ಮುನ್ನಡಿಬೇಕಾದ್ರೆ ಇವತ್ತು ಸಂವಿಧಾನ, ಈ ಸಂವಿಧಾನ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯ ಬದುಕನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಭಾವನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯ ಕನಸನ್ನ ಇಡೀ ದೇಶಕ್ಕೆ ಅಲ್ಲ ಪ್ರಪಂಚಕ್ಕೆ ಒಂದು ಕನಸನ್ನ ನನಸು ಮಾಡಿ ನೀವು ಉತ್ತುಂಗ ಶಿಖರದಲ್ಲಿ ಬೆಳೆಯೋದಕ್ಕೆ ಮತ್ತೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸೋದಕ್ಕೆ ಇವತ್ತೇನಾದ್ರೂ ಒಂದು ನಿಮ್ಗೆ ಅವಕಾಶಗಳು ಸಿಗ್ತಾ ಇದೆ ಅಂದ್ರೆ ಅದು ಸಂವಿಧಾನ ಅಂತಕ್ಕಂಥದ್ದು ಮರಿಬಾರ್ದು ಸ್ನೇಹಿತರೆ. ಯಾಕೆಂದ್ರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಾನು ಹೇಳಿದೆ ತುಂಬಾ ಕಷ್ಟಪಟ್ಟು ಪಾಪ ಇವತ್ತು ನಿಮ್ಮನ್ನು ಓದ್ತಾ ಇದ್ದಾರೆ. ನಿಮ್ಮ ತಲೆಗಳಲ್ಲಿ ಇರ್ಲಿ ದಯವಿಟ್ಟು ಕೂಡ ಯಾವತ್ತೂ ಅಷ್ಟೇ ಏನೋ ಸ್ಟೂಡೆಂಟ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ ನಾವು. ಆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್. ಆದ್ರೆ ನೀವೇನ್ ತಾವು ವಿದ್ಯಾರ್ಥಿಗಳಾಗಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಈ ವಯಸ್ಸಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನ ಪಡ್ಕೊಂಡು ಏನು ವಾರ್ಡನ್ ಅವ್ರು ಇರ್ಬೋದು ಅಥವಾ ಟೀಚರ್ಸ್ ಏನು ಉಪಾಧ್ಯಾಯರುಗಳಿರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಅವ್ರ ಕಡೆಯಿಂದ ನೀವು ಒಳ್ಳೆ ಮಾರ್ಗದರ್ಶನವನ್ನ ಅವ್ರು ಹೇಳ್ತಕ್ಕಂಥ ಮಾತುಗಳನ್ನ ನೀವು ಆಲಿಸಿ ಕೇಳಿಸ್ಕೊಂಡೆ ಆದಲ್ಲಿ
ನೀವು ಖಂಡಿತವಾಗ್ಲೂ ಕೂಡ ನಿಮ್ಮ ತಂದೆ ತಾಯಿಗಳ ಹೆಸರು ಉಳಿಸ್ತೀರಾ. ಅವರ ನಿಮ್ಮ ಬದುಕುಗಳು ಹಸನಾಗ್ತವೆ. ಇವತ್ತು ತಾವೆಲ್ಲ ಇಲ್ಲಿದ್ದೀರಿ, ಶೇಕಡವಾರು ನಾನು ಹೇಳ್ತಾ ಇದ್ದೀನಿ, ತುಂಬಾ ಕ್ಲಿಷ್ಟಕರವಾದಂತ ಪರಿಸ್ಥಿತಿಯಲ್ಲಿ ಮನೆಗಳಲ್ಲಿ ಇರ್ತಾರೆ. ಅದು ತಮ್ಮ ಎಲ್ಲರ ತಲೆಯಲ್ಲಿರ್ಲಿ. ನೀವು ಬಂದಿದ್ದೀರಾ, ದಯವಿಟ್ಟು ನಾವು ಕೂಡ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಎಜುಕೇಶನ್ ಪಡೀರಿ. ಇವತ್ತು ಸರ್ಕಾರಗಳು ಸಾಕಷ್ಟು ಸವಲತ್ತುಗಳನ್ನ ನಮ್ಗೆ ಕೊಡ್ತಾ ಇದೆ. ಒಳ್ಳೆ ಹೈಯರ್ ಎಜುಕೇಶನ್ ಪಡೆಯೋದಕ್ಕೂ ಕೂಡ ಎಲ್ಲ ಸಹಕಾರವ ನಮ್ಗೆ ಇವತ್ತು ಸಿಗ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾಕೆಂದ್ರೆ ಈ ದೇಶದಲ್ಲಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಯಾವುದೇ ಜಾತಿ, ಯಾವುದೇ ವರ್ಗ ಆಗ್ಬೋದು, ಯಾವುದೇ ಧರ್ಮ ಆಗ್ಬೋದು, ಯಾವುದೇ ವ್ಯಕ್ತಿ ಆಗ್ಬೋದು, ಇವತ್ತು ದೇಶದ ಉತ್ತುಂಗ ಶಿಖರಕ್ಕೆ ನನಗಿಂತ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಅಂತಕ್ಕಂಥ ಕನಸನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇಟ್ಕೊಂಡಿದ್ರು, ಅಂಬೇಡ್ಕರ್ ಸಾಹೇಬರು. ಹಾಗಾಗಿ ದಯವಿಟ್ಟು ಕೂಡ ಮತ್ತೆ ನಾನು ಮನವಿ ಮಾಡ್ತಾ ಇದ್ದೀನಿ, ಅಥವಾ ಸಲಹೆ ಅಂತ ತಿಳ್ಕೊಳ್ರಿ. ದಯವಿಟ್ಟು ಕೂಡ ಏನ್ ನೀವು ವಿದ್ಯಾರ್ಥಿಗಳಿದ್ದೀರಾ, ದಯವಿಟ್ಟು ಕೂಡ ಈ ವಯಸ್ಸು, ಈಗ ನಿಮಗೆ 18, 19 ಡಿಗ್ರಿ ಮಾಡ್ತಾ ಇದ್ರಿ, PUC ಮಾಡ್ತಾ ಇದ್ರಿ, ಮತ್ತೆ ಒಳ್ಳೊಳ್ಳೆ ಟೆಕ್ನಿಕಲ್ ಯಾವ್ದೋ ಸೈನ್ಸ್ ಫೀಲ್ಡ್ ಅಲ್ಲಿ ನೀವೆಲ್ಲ ಕೆಲಸ ಓದ್ತಾ ಇದ್ದೀರಾ. ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ, ಈ ಲೈಫ್ ಅಲ್ಲಿ ನೀವು ಒಂದು ಕಡಿವಾಣ ಹಾಕೊಳ್ಳಿ, ಮನಸ್ಸಿಗೆ ಕಡಿವಾಣ ಹಾಕೊಳ್ಳಿ, ಒಂದು ಶಿಸ್ತುಬದ್ಧ ಜೀವನ ಶೈಲಿಯನ್ನ ಇವತ್ತು ಕಡಿವಾಣ ಹಾಕೊಳ್ರಿ. ನೀವು 24, 25ನೇ ವಯಸ್ಸಿಗೆ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು, ಅಥವಾ ಹೈಯರ್ ಎಜುಕೇಶನ್ ಕೂಡ ನೀವು 26ಕ್ಕೆ ಕಂಪ್ಲೀಟ್ ಮಾಡ್ಬಿಡೋದು. ಅಷ್ಟು ವಯಸ್ಸಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಕುದುರೆಗೆ ಲಾಳ ಹಾಕಿರ್ತಾರೆ. ಏನಕ್ಕೆ ಹಾಕಿರ್ತಾರೆ ಅಂದ್ರೆ, ಅದು ಈ ಕಡೆ ನೋಡಿದ್ರೆ ಎಲ್ಲಂದ್ರಲ್ಲಿ ಹೊರಟೋಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮ ಗುರಿ ಯಾವತ್ತೂ ಅಷ್ಟೇ, ನೀವೇನು IAS ಆಗ್ಬೇಕು, KS ಆಗ್ಬೇಕು, ಅಥವಾ ಒಳ್ಳೆ ಅಧಿಕಾರಿ ಆಗ್ಬೇಕು, ಅಥವಾ ನಮ್ಮ ತಂದೆ ತಾಯಿಗೆ ಹೆಸರು ಉಳಿಸ್ಬೇಕು ಅಂತಕ್ಕಂಥ ಒಂದು ದಿಟ್ಟ ಒಂದು ಗುರಿಯನ್ನ ಏನ್ ಇಟ್ಕೊಂಡಿರ್ತೀರಿ, ಆ ಗುರಿಯಲ್ಲೇ ನೀವು ಸಾಗಬೇಕು. ನೀವು 25, 26ನೇ ವಯಸ್ಸುವರೆಗೂ ನೀವು ಸಾಧಿಸಿ, ನೀವು ಸರಿಯಾದ ರೀತಿಯಲ್ಲಿ ಶ್ರಮ ಪಟ್ಟಿದ್ದೆ ಆದ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಬರೀ ನಿಮ್ಮ ತಂದೆ ತಾಯಿಗಳನ್ನೇ ಅಲ್ಲ, ನಿಮ್ಮ ಕುಟುಂಬನ್ನೇ ಅಲ್ಲ, ನೀವು ಊರ್ನು ಕೂಡ ಡೆವಲಪ್ ಮಾಡ್ಬೋದು, ಮತ್ತೆ ಒಂದು ತಾಲೂಕನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂತ ಶಕ್ತಿ ನಿಮ್ಗೆ ಇದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದಯವಿಟ್ಟು ಕೂಡ ಅದನ್ನ ಅರ್ಥಕೋಬೇಕು. ಒಂದು ವೇಳೆ ನೀವು ಈ ಏಜ್ ಅಲ್ಲಿ ಏನಾದ್ರೂ ಅಕಸ್ಮಾತ್ ನಮ್ಮಂತವರು ಅಥವಾ ಯಾರೋ ಹಿರಿಯರು ಅಥವಾ ಲೆಕ್ಚರರ್ಸ್ ಹೇಳಿರೋ ಮಾತುಗಳು ಏನಾದ್ರೂ ಕೇಳದೆ ಹೋದ್ರೆ, ಒಂದು ಸತ್ಯ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಉಳ್ಳವನು ನಾನು. ಇವತ್ತು ನನ್ನ ಕಣ್ಣಲ್ಲಿ ನಾನೇ ನೋಡಿದ್ದೀನಿ. ಇವತ್ತು ಯಾರು ಹಿರಿಯರು ಹೇಳಿದ ಮಾತು, ತಂದೆ ತಾಯಿಗಳು ಹೇಳಿದ ಮಾತು, ಗುರುಗಳು ಹೇಳಿದಿರೋ ಮಾತು ಯಾರು ಕೇಳಿಲ್ವೋ, ಇವತ್ತು ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಅವರು ಯಾಕಂದ್ರೆ ಅವ್ರದ್ದು ಶ್ರಮ ಇರಲ್ಲ, ಎಂಜಾಯ್ ಅಲ್ಲಿ ಇರ್ತಾರೆ. ಆ ಎಂಜಾಯ್ ಮಾಡಕ್ ಹೋಗಿ ನಾಳೆ ದಿನ ಪಾಪ ತಂದೆ ತಾಯಿಗಳು ಅವನ್ನ ಸಾಕಕ್ಕಾಗಲ್ಲ, ಅವನು ಏನು ಮಾಡಕ್ಕಾಗಲ್ಲ. ಇವತ್ತು ಕೂಲಿಗೆ ಹೋಗಿ ನಾಲಿ ಮಾಡ್ಕೊಂಡು, ಅಥವಾ ಎಲ್ಲೋ ಫುಟ್ಪಾತ್ಗಳಲ್ಲಿ ಇವತ್ತು ಓಡಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದಾವೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಕೂಡ ತಾವು ಒಂದೊಂದು ಅಮೂಲ್ಯವಾದ ಸಮಯವನ್ನ ದಯವಿಟ್ಟು ಕೂಡ ನೀವು ವ್ಯರ್ಥ ಮಾಡ್ಬೇಡ್ರಿ. ನಿಮಗೆ ಬದುಕಿದೆ, ಬದುಕಿಗೆ ಒಂದು ಜೀವನದ ಅರ್ಥ ಇದೆ, ನಿಮ್ಮನ್ನು ನಂಬಿಕೊಂಡಿರ್ತಕ್ಕಂಥ ಜೀವಗಳು ಎಷ್ಟೋ ಇದೆ. ಹಾಗಾಗಿ ದಯವಿಟ್ಟು ಕೂಡ ಒಂದು ಕ್ಷಣನೂ ಕೂಡ ತಾವು ಯಾಮಾರದೆ ತಾವು ವಿದ್ಯಾಭ್ಯಾಸವನ್ನ 26, 27ನೇ ವಯಸ್ಸುವರೆಗೂ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ದಿಟ್ಟವಾದ ನಿರ್ಧಾರವನ್ನ ಬಿಡದಿರ ಪಕ್ಕಕ್ಕೆ ಹೋಗಿರೋ ನೀವು ವಿದ್ಯಾಭ್ಯಾಸ ಮಾಡಿ ಚೆನ್ನಾಗುತ್ತೆ. ಒಂದು ವೇಳೆ ದಿಕ್ಕು ತಪ್ಪಿದ್ದೆ ಆದ್ರೆ ಮತ್ತೆ ನಿಮ್ಗೆ ಓದೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಸಿಗಲ್ಲ. ಈ ಪ್ರಕೃತಿಯಲ್ಲೂ ಕೂಡ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತಕ್ಕಂತ ಒಂದು ಕಾಲಗಳೇ ನಿರ್ಧಾರ ಆಗ್ತವೆ. ಆ ಟೈಮ್ಗೆ ಅದು ಮೀರೋಯ್ತು ಅಂದ್ರೆ ತಿರು ಮತ್ತೆ ಆ ಕಾಲ ಬಂದಾಗ ಅದೇ ತಿರು ಮತ್ತೆ ನೀವೇನೋ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ ಸ್ನೇಹಿತರಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ ವಿದ್ಯಾರ್ಥಿಗಳು ನೀವು ನನ್ನ ಸ್ನೇಹಿತರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಹಾಗಾಗಿ ಇವತ್ತು ನಾವು ಸಾಕಷ್ಟು ಕಡೆ ಏನು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇವತ್ತು ನಾವು ಎಲ್ಲಾ ಹಾಸ್ಟೆಲ್ಗಳು ಮತ್ತೆ ಎಲ್ಲಾ ಶಾಲೆಗಳಲ್ಲಿ ಅಲ್ಲಲ್ಲಿ ಹೋಗಿ ಈ ತರ ಮನವರಿಕೆ ಮಾಡ್ಕೊಡೋದು, ಮತ್ತೆ ಬುಕ್ಸ್ ಕೊಡ್ತಕ್ಕಂಥದ್ದು, ಮತ್ತೆ ಕಲಿಕಾ ಸಾಮಗ್ರಿಗಳನ್ನ ಕೊಡ್ತಕ್ಕಂಥದ್ದು, ಸಣ್ಣ ಒಂದು ಅಳಿಲು ಸೇವೆಯನ್ನ ಮಾಡ್ತಾ ಇದೀವಿ. ಇವತ್ತು ನೋಡಿ, ಇವತ್ತು ನಮ್ಮ ಹುಟ್ಟುಹಬ್ಬ, ಇವತ್ತು ನಮ್ಮ ಹುಟ್ಟುಹಬ್ಬಕ್ಕೆ ಇವತ್ತು 100 ಪುಸ್ತಕಗಳನ್ನ ಇವತ್ತು ನಿಮ್ಗೆ ನೀಡ್ತಾ ಇದ್ದೀವಿ. ಆದ್ರೆ